ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನೋಡೋಣ 2026ರ ಮೋಸ್ಟ್ ಅವೈಟೆಡ್ ಇಂಡಿಯನ್ ಫಿಲಮ್ಸ್ ಯಾವ್ದು ಅಂತ. 12ನೇ ಫಿಲಮ್ ಬಂದು ಆದಿಶೇಷ್ ಅವರ ಗೂಢಚಾರಿ 2. ಇದೊಂದು ತೆಲುಗು ಲ್ಯಾಂಗ್ವೇಜ್ ಫಿಲಮ್ ಆಗಿದೆ. ಇದರ ಪಾರ್ಟ್ 1 ರಿಲೀಸ್ ಆಗಿ ದೊಡ್ಡ ಹಿಟ್ ಅನ್ನೇ ಕೊಟ್ಟಿತ್ತು. ಸೊ ಪಾರ್ಟ್ 2 ಮೇಲೆ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನು ಈ ಫಿಲಮ್ ನ ನವೆಂಬರ್ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ. ಹಾಗೆ 11ನೇ ಫಿಲಮ್ ಬಂದು ಡ್ರ್ಯಾಗನ್. ಇದು ಜೂನಿಯರ್ NTR ಮತ್ತೆ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತ ಫಿಲಮ್. ಇದರ ಪಾರ್ಟ್ 1 ಅಂಡ್ ಪಾರ್ಟ್ 2 ಶೂಟ್ ಜೊತೆಲೆ ನಡೀತಾ ಇದೆ ಅನ್ನೋ ಟಾಕ್ ಇದೆ. ಸೊ ಅದಕ್ಕೋಸ್ಕರ ಫಿಲಮ್ ಡಿಲೇ ಆಗ್ತಿದೆ. ಸೊ ಇದು ಹೇಗ್ ಬರುತ್ತೆ ಅಂತ ಕಾದ್ ನೋಡ್ಬೇಕು. ಇನ್ನು ಸದ್ಯಕ್ಕಂತೂ NTR ಅವರ ಲುಕ್ ರಿಲೀಸ್ ಆಗಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. 10ನೇ ಫಿಲಮ್ ಯಾವುದು ಅಂತಂದ್ರೆ ಸ್ಪಿರಿಟ್. ಇದು ಪ್ರಭಾಸ್ ಅಂಡ್ ಸಂದೀಪ್ ರೆಡ್ಡಿ ವಂಗ ಇವರ ಕಾಂಬಿನೇಷನ್ ಬರ್ತಾ ಇರುವಂತ ಫಿಲಮ್. ಇನ್ನು ಇದ್ರ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂಡ್ ಇದರ ಫಸ್ಟ್ ಲುಕ್ ಪೋಸ್ಟರ್ ಮೊನ್ನೆ ತಾನೇ ರಿಲೀಸ್ ಆಗಿದೆ. ಇದರಲ್ಲಿ ಪ್ರಭಾಸ್ ಅವರ ಅನಿಮಲ್ ಲುಕ್ ಸಖತ್ ಕ್ರೇಜ್ ಕ್ರಿಯೇಟ್ ಮಾಡ್ಕೊಂಡಿದೆ. ಇನ್ನು ಈ ಫಿಲಂ ಇದೇ ವರ್ಷದ ಎಂಡಲ್ ಬರೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಫಿಲಂ ಟೀಮ್ ಇಂದ ಇದ್ರ ಬಗ್ಗೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಮಾಡಿಲ್ಲ. 9ನೇ ಫಿಲಂ ಯಾವುದು ಅಂದ್ರೆ ರಜನಿಕಾಂತ್ ಅವರ ಜೈಲರ್ 2. ಇದೊಂದು ತಮಿಳ್ ಲ್ಯಾಂಗ್ವೇಜ್ ಫಿಲಂ ಆಗಿದೆ. ಇನ್ನು ಇದರ ಪಾರ್ಟ್ 1 ಸಖತ್ ಹಿಟ್ ಆಗಿತ್ತು ಅಂಡ್ ಇದರಲ್ಲಿ ಶಿವಣ್ಣ ಮತ್ತೆ ಮೋಹನ್ ಲಾಲ್ ಅವರ ಕಾಮಿಯೋ ಸಖತ್ ವರ್ಕೌಟ್ ಆಗಿತ್ತು. ಈ ಫಿಲಂ ಕೂಡ ಅದರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಆಗಿರೋದ್ರಿಂದ ಇನ್ನ ಜಾಸ್ತಿ ಹೈಪ್ ಕ್ರಿಯೇಟ್ ಮಾಡಿದೆ ಅಂಡ್ ಫಿಲಂ ನ ಜುಲೈಯಲ್ಲಿ ರಿಲೀಸ್ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. 8ನೇ ಫಿಲಂ ಬಂದು ನಮ್ಮ ಕನ್ನಡದ ಫಿಲಂ ಕೇಡಿ. ಇದರಲ್ಲಿ ಧ್ರುವ ಸರ್ಜಾ, ರವಿಚಂದ್ರನ್, ರಮೇಶ್, ಶಿಲ್ಪಾ ಶೆಟ್ಟಿ ಅಂಡ್ ಸಂಜಯ್ ದತ್ ಅವ್ರು ಕಾಣಿಸ್ಕೊಳ್ತಾ ಇದ್ರೆ, ಇನ್ನು ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು ಜೋಗಿ ಪ್ರೇಮ್ ಅವರು. ಲಾಸ್ಟ್ ಇಯರ್ ಈ ಫಿಲಂ ರಿಲೀಸ್ ಆಗ್ಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಈ ಇಯರ್ ಏಪ್ರಿಲ್ ಎಂಡ್ ಅಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ. ಸದ್ಯಕ್ಕೆ ಸಾಂಗ್, ಟ್ರೈಲರ್ ಎಲ್ಲ ತುಂಬಾ ಹಿಟ್ ಆಗಿ ಫಿಲಂ ಮೇಲೆ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. 7ನೇ ಫಿಲಂ ಯಾವುದು ಅಂತಂದ್ರೆ ಅದು ದೃಶ್ಯಂ 3. ಇದೊಂದು ಮಲಯಾಳಂ ಲ್ಯಾಂಗ್ವೇಜ್ ಫಿಲಂ ಆಗಿದೆ ಅಂಡ್ ಇದರಲ್ಲಿ ಆಕ್ಟ್ ಮಾಡಿರೋದು ದಿ ಕಂಪ್ಲೀಟ್ ಆಕ್ಟರ್ ಮೋಹನ್ ಲಾಲ್. ಇನ್ನು ಇದರ ಪಾರ್ಟ್ 1 ಅಂಡ್ ಪಾರ್ಟ್ 2 ಆಲ್ರೆಡಿ ಸಿಕ್ಕಾಬಟ್ಟೆ ಹಿಟ್ ಆಗಿದೆ. ಸೊ ಪಾರ್ಟ್ 3 ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕು. ಅಂಡ್ ಈ ಫಿಲಂ ಜೂನ್ ಆರ್ ಆಗಸ್ಟ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದೆ ಫಿಲಂ ಟೀಮ್. 6ನೇ ಫಿಲಂ ಬಂದು ಡಕಾಯ್ತ್. ಇದು ತೆಲುಗು ಲ್ಯಾಂಗ್ವೇಜ್ ಫಿಲಂ. ಇದರಲ್ಲಿ ಆಕ್ಟ್ ಮಾಡಿರೋದು ಆದಿಶೇಷ್ ಅಂಡ್ ಮೃಣಾಲ್ ಠಾಕೂರ್ ಅವರು. ಸೊ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತ ಥ್ರಿಲ್ಲರ್ ಆಕ್ಷನ್ ಫಿಲಂ ಇದಾಗಿದೆ. ಇನ್ನು ಇದರ ಟೀಸರ್ ಆಲ್ರೆಡಿ ರಿಲೀಸ್ ಆಗಿ ಸೌಂಡ್ ಮಾಡ್ತಾ ಇದ್ದು, ಈ ಫಿಲಂ ಮಾರ್ಚ್ 19ಗೆ ರಿಲೀಸ್ ಆಗ್ತಾ ಇದೆ. 5ನೇ ಫಿಲಂ ಬಂದು ದುರಂಧರ್ ಪಾರ್ಟ್ 2. ಇದೊಂದು ಹಿಂದಿ ಲ್ಯಾಂಗ್ವೇಜ್ ಫಿಲಂ ಅಂಡ್ ಇದರಲ್ಲಿ ಆಕ್ಟ್ ಮಾಡಿರೋದು ರಣವೀರ್ ಸಿಂಗ್ ಅವರು. ಮತ್ತೆ ಇದರ ಪಾರ್ಟ್ 1 ರಿಲೀಸ್ ಆಗಿ ಇನ್ನ ಥಿಯೇಟರ್ ಅಲ್ಲಿ ಓಡ್ತಾ ಇದೆ. ಹಾಗೆ ಇದೊಂದು ರಿಯಲ್ ಸ್ಟೋರಿ ಬೇಸ್ಡ್ ಅಂತ ಹೇಳಲಾಗ್ತಿದೆ. ಮತ್ತೆ ಇದ್ರ ಪಾರ್ಟ್ 2 ಅಲ್ಲಿ ಪಾರ್ಟ್ 1ಗೂ ಜಾಸ್ತಿ ವೈಲೆನ್ಸ್ ಇದೆ ಅಂತ ಆಲ್ರೆಡಿ ಟೀಮ್ ಅನೌನ್ಸ್ ಮಾಡ್ಕೊಂಡಿದೆ. ಇನ್ನು ಈ ಫಿಲಂ ಬಂದು ಮಾರ್ಚ್ 19ಗೆ ರಿಲೀಸ್ ಆಗ್ತಾ ಇದೆ. ಸೊ ಹೇಗಿರುತ್ತೆ ಅಂತ ನೋಡ್ಬೇಕು. 4ನೇ ಫಿಲಂ ಬಂದು ನಮ್ಮ ಕನ್ನಡದ ಫಿಲಂ ಟಾಕ್ಸಿಕ್. ಯಶ್ ಅವರು KGF 2 ಆದ್ಮೇಲೆ ತುಂಬಾ ಟೈಮ್ ತಗೊಂಡು ಮಾಡಿರುವಂತ ಫಿಲಂ ಇದಾಗಿದೆ. ಇದರ ಹೀರೋಯಿನ್ಸ್ ಪೋಸ್ಟರ್ಸ್ ಲುಕ್ ಆಲ್ರೆಡಿ ರಿಲೀಸ್ ಆಗಿ ತುಂಬಾ ಸಖತ್ ಸೌಂಡ್ ಮಾಡ್ತಾ ಇದೆ. ಇದರ ಟೀಸರ್ ಯಶ್ ಅವರ ಬರ್ತ್ಡೇಗೆ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದೆ ಫಿಲಂ ಟೀಮ್. ಇನ್ನು ಈ ಮೂವಿ ಮಾರ್ಚ್ 19ಗೆ ರಿಲೀಸ್ ಆಗ್ತಾ ಇದೆ. 3ನೇ ಫಿಲಂ ಬಂದು ರಾಮ್ ಚರಣ್ ಅವರ ಪೆದ್ದಿ ಫಿಲಂ. ಗೇಮ್ ಚೇಂಜರ್ ಫ್ಲಾಪ್ ಆದ್ಮೇಲೆ ಮಾಡಿರುವಂತ ಫಿಲಂ ಇದಾಗಿದ್ದು, ರಾಮ್ ಚರಣ್ ಅವ್ರ ಜೊತೆ ಜಾನ್ವಿ ಕಪೂರ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಮತ್ತೆ ಈ ಫಿಲಂ ನ ಚಕ್ರಿ ಸಾಂಗ್ ತುಂಬಾ ವೈರಲ್ ಆಗಿದೆ. ಫಿಲಂ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ ಮೂಡಿಸಿದೆ. ಇನ್ನು ಈ ಫಿಲಂ ಮಾರ್ಚ್ 27ಗೆ ರಿಲೀಸ್ ಆಗ್ತಾ ಇದೆ. 2ನೇ ಫಿಲಂ ಬಂದು ನ್ಯಾಚುರಲ್ ಸ್ಟಾರ್ ನಾನಿ ಅವರ ಪ್ಯಾರಡೈಸ್. ಇದರಲ್ಲಿ ನಾನಿ ಅವರ ಡಿಫ್ರೆಂಟ್ ಲುಕ್ ಅಂಡ್ ಡಿಫ್ರೆಂಟ್ ಸ್ಟೈಲ್ ಇಂದಾನೆ ಮೂವಿ ಸೌಂಡ್ ಮಾಡ್ತಾ ಇದೆ. ಇನ್ನು ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್ ಫಿಲಂ ಕೊಟ್ಟಿರೋ ಇವರು ಈ ಮೂವಿ ಮೇಲೆ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಮತ್ತೆ ಈ ಮೂವಿ ಮಾರ್ಚ್ 26ಗೆ ಪೆದ್ದಿ ಮತ್ತೆ ಟಾಕ್ಸಿಕ್ ಜೊತೆ ಕಾಂಪಿಟೇಷನ್ ಕೊಡ್ತಾ ಇದೆ. 1ನೇ ಫಿಲಂ ಯಾವುದು ಅಂತಂದ್ರೆ ರಾಮಾಯಣ ಪಾರ್ಟ್ 1. ಇದು ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಅಂಡ್ ಯಶ್ ಅವರು ಮಾಡ್ತಾ ಇರೋ ಫಿಲಂ. ಈ ಮೂವಿ ಇಂಡಿಯಾದ ಬಿಗ್ ಬಜೆಟ್ ಫಿಲಂ ಆಗಿದೆ. ಹಾಗೆ ಇದರಲ್ಲಿ ಯಶ್ ಅವರು ರಾವಣನ್ ಪಾರ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದರ ಪ್ರೊಡ್ಯೂಸರ್ ಅಲ್ಲಿ ಅವರು ಕೂಡ ಒಬ್ರು. ಮತ್ತೆ ಈ ಫಿಲಂ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು, ಇದರ ಇಂಟ್ರೋ ಟೀಸರ್ ಕೂಡ ಸಖತ್ ಸೌಂಡ್ ಮಾಡ್ತಿದೆ. ಮತ್ತೆ ಫಿಲಂ ಡಿಸೆಂಬರ್ ಲಾಸ್ಟ್ ವೀಕ್ಗೆ ರಿಲೀಸ್ ಆಗ್ತಾ ಇದೆ. ಇದಿಷ್ಟು ಆಗಿತ್ತು ಮೋಸ್ಟ್ ಅವೈಟೆಡ್ ಇಂಡಿಯನ್ ಫಿಲಮ್ಸ್ ನನ್ನ ಪ್ರಕಾರ. ಇದಲ್ಲದೆ ಇನ್ನ ತುಂಬಾ ಫಿಲಮ್ಸ್ ಇದೆ, ಲೈಕ್ ರಾಜಾ ಸಾಬ್, ಜನನಾಯಕನ್, ಬಿಲ್ಲಾರಂಗ, ಬಾದ್ಶಾ, ಕರಾವಳಿ. ಇದನ್ನೆಲ್ಲ ನಾನು ಪಾರ್ಟ್ 2 ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.